ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡಿ ಅಂದ್ರೇನು, ಇದರ ಪವರ್ ಏನು? 2014 ಬಳಿಕ ಇಡಿ ದಾಳಿ ಜಾಸ್ತಿ ಆಗ್ತಾ ಇದ್ದಾವ. ಸ್ನೇಹಿತರೆ, ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅಬಕಾರಿ ನೀತಿಯಲ್ಲಿ, ಮದ್ಯ ನೀತಿಯಲ್ಲಿ ಅಕ್ರಮ ಆಗಿದೆ. ಕೇಜ್ರಿವಾಲ್ ಕೂಡ ಇದರಲ್ಲಿ ಕುಡಿದು ಬಿಟ್ಟಿದ್ದಾರೆ ದುಡ್ಡನ್ನ ಅಂತ ಹೇಳಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಿಮಗೆ ನೆನಪಿರ್ಬೋದು, ಕೆಲವೇ ದಿನಗಳ ಹಿಂದಷ್ಟೇ ಹೇಮಂತ್ ಸೊರೇನ್ ಅಂದ್ರೆ ಜಾರ್ಖಂಡ್ ಸಿಎಂ ಆಗಿದ್ದಂಥ ವ್ಯಕ್ತಿಯನ್ನ ಕೂಡ ಇದೇ ರೀತಿ ಇಡಿ ಹೊತ್ಕೊಂಡು ಹೋಗಿತ್ತು ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ. ಹಾಗಿದ್ರೆ ಇಡಿಗೆ ಅಷ್ಟೆಲ್ಲ ಪವರ್ಸ್ ಇದೆಯಾ? ಮುಖ್ಯಮಂತ್ರಿಗಳಿಂದ ಹಿಡಿದು ಸಾಮಾನ್ಯರ ತನಕ ಯಾರನ್ನು ಬೇಕಾದರೂ ಹೊತ್ಕೊಂಡು ಹೋಗೋ ಈ ಸಂಸ್ಥೆ ಯಾವುದು? ಇದು ಏನೇನು ಕೆಲಸ ಮಾಡುತ್ತೆ? ಆಡಳಿತಾರೂಢ ಮುಖ್ಯಮಂತ್ರಿಗಳನ್ನ ಕೂಡ ಇಡಿ ಬಂಧಿಸೋ ಪವರ್ ಹೊಂದಿದ್ಯಾ? ಈ ಕುರಿತು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಹಾಗೆ ಒಂದು ಕಂಪ್ಯಾರಿಸನ್ ಕೂಡ ಮಾಡೋಣ. ಮೊನ್ನೆ PM ಮೋದಿ ಮಾತಾಡ್ತಾ ಹೇಳಿದ್ರು, ಮುಂಚೆ ಎಷ್ಟು ಇಡಿ ಕೇಸ್ ದಾಖಲಾಗ್ತಾ ಇತ್ತು ಅದರ ಡಬಲ್ಗಿಂತ ಜಾಸ್ತಿ ನಾವು ಇಡಿ ಕೇಸ್ಗಳನ್ನು ದಾಖಲು ಮಾಡ್ತಾ ಇದ್ದೀವಿ. ಭ್ರಷ್ಟರ ವಿರುದ್ಧ ನಾವು ಸಮರ ಸಾರಿದ್ದೀವಿ ಅಂತ PM ಮೋದಿ ಹೇಳಿದ್ರು. ಹಾಗಾಗಿ ಮನಮೋಹನ್ ಸಿಂಗ್ ಸರ್ಕಾರ ಮತ್ತು ಮೋದಿ ಸರ್ಕಾರ ಎರಡೂ ಅವಧಿಯಲ್ಲಿ ಇಡಿ ದಾಳಿಗಳು ಯಾವ ಪ್ರಮಾಣದಲ್ಲಿದ್ವು ಅನ್ನೋದನ್ನ ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಜೊತೆಗೆ ಟಾರ್ಗೆಟ್ ಏನಾದರೂ ಮಾಡಲಾಗ್ತಾ ಇದೆಯಾ ಸೆಲೆಕ್ಟಿವ್ ಆಗಿ ಪ್ರತಿಪಕ್ಷದವ್ರನ್ನ? ಅದರ ಬಗ್ಗೆ ಕೂಡ ಸ್ವಲ್ಪ ಕಣ್ಣು ಹಾಯಿಸ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಇಡಿ ಅಂದ್ರೆ ಏನು? ಇಡಿ ಫುಲ್ ಫಾರ್ಮ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದ್ರೆ ಜಾರಿ ನಿರ್ದೇಶನಾಲಯ ಅಂತ ಅರ್ಥ. 1956 ಇದರ ಸ್ಥಾಪನೆಯಾಯಿತು. ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯ ಕಂದಾಯ ವಿಭಾಗದ ಕೆಳಗೆ ಇದು ಕೆಲಸ ಮಾಡುತ್ತೆ. ಇದರ ಪ್ರಮುಖ ಕೆಲಸಗಳೇನು? ಆರ್ಥಿಕ ಅಪರಾಧಗಳನ್ನು ತನಿಖೆ ಮಾಡೋದು ಇದರ ಪ್ರಮುಖ ಕಾರ್ಯ. ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ಅಪರಾಧಕ್ಕೆ ಸಂಬಂಧಪಟ್ಟ 2 ಪ್ರಮುಖ ಕಾಯ್ದೆಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು ಇಡಿ ಕೆಲಸ. ಯಾವುದು ಆ 2 ಕಾಯ್ದೆಗಳು? ಒಂದು ಫೆಮಾ 1999, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ 1999 ಅಂದರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999. ಇನ್ನೊಂದು PMLA 2002, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ 2002 ಅಂದರೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ 2002 ಅಂತ. ಇವೆರಡು ಕಾಯ್ದೆಗಳು ದೇಶದಲ್ಲಿ ನಡೆಯುವ ದೊಡ್ಡ ದೊಡ್ಡ ಹಣಕಾಸು ಅಕ್ರಮಗಳನ್ನ ತಡೆಯೋಕಿರೋ ಕಾಯ್ದೆಗಳು. ಈ ಕಾಯ್ದೆಗಳನ್ನ ಜಾರಿ ಮಾಡೋದು ಇಡಿ ಕೆಲಸ. ಯಾರಾದರೂ ವ್ಯಕ್ತಿಗಳು ವಿದೇಶಿ ಹಣದ ವಿಚಾರದಲ್ಲಿ ದೇಶಕ್ಕೆ ಮೋಸ ಮಾಡಿದ್ರೆ ಅಥವಾ ಹವಾಲದಂತಹ ಅಕ್ರಮ ಹಣ ವರ್ಗಾವಣೆ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ರೆ ಜಾರಿ ನಿರ್ದೇಶನಾಲಯ ಅಖಾಡಕ್ಕೆ ಎಂಟ್ರಿ ಕೊಡುತ್ತೆ. ಅರೆಸ್ಟ್ ಮಾಡೋ ಅಧಿಕಾರ ಇಡಿಗೆ ಇದೆ. ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಅಂದ್ರೆ ರಾಜಕಾರಣಿಗಳಿಗೆ ಮಾಮೂಲಾಗಿ ಹೋಗಿದೆ. ಆದರೆ ಇಡಿ ನೋಟಿಸ್ ಅಂದ್ರೆ ಕನಸಲ್ಲೂ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಆದಾಯ ತೆರಿಗೆ ಇಲಾಖೆಗೆ ಅರೆಸ್ಟ್ ಮಾಡೋ ಪವರ್ಸ್ ಇಲ್ಲ, ಆದರೆ ಇಡಿಗೆ ಬಂಧಿಸಿ ಹೊತ್ಕೊಂಡು ಹೋಗೋ, ಕಸ್ಟಡಿ ತೆಗೆದುಕೊಳ್ಳೋ ಅಧಿಕಾರ ಇದೆ. ಈಗ ಕೇಜ್ರಿವಾಲ್ರನ್ನ ಕೂಡ ಇದೇ ಅಧಿಕಾರದಿಂದ ಕರ್ಕೊಂಡು ಹೋಗಿದ್ದಾರೆ. ಈ ಹಿಂದೆ DKಯನ್ನ ಕೂಡ ಇದೇ ರೀತಿ ಅರೆಸ್ಟ್ ಮಾಡಲಾಗಿತ್ತು. ಮೊನ್ನೆ ಹೇಮಂತ್ ಸೊರೇನ್ರನ್ನ ಕೂಡ ಇದೇ ಪವರ್ ನಿಂದ ಅರೆಸ್ಟ್ ಮಾಡಲಾಗಿತ್ತು. ಇಡಿಯಲ್ಲಿದೆ ಇಂಟೆಲಿಜೆನ್ಸ್ ವಿಂಗ್. ಇಡಿ ಒಳಗೆ ಒಂದು ಇಂಟೆಲಿಜೆನ್ಸ್ ವಿಂಗ್ ಇದೆ, ಆದರೆ ಅದು ಎಕನಾಮಿಕ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದ್ರೆ ಆರ್ಥಿಕ ಗುಪ್ತಚರ ವಿಭಾಗ. ದೇಶದ ಭ್ರಷ್ಟ ಕುಳಗಳ ಮೇಲೆ ಸೀಕ್ರೆಟ್ ಆಗಿ ಈ ಇಂಟೆಲಿಜೆನ್ಸ್ ಏಜೆನ್ಸಿ ಕಣ್ಣಿಟ್ಟಿರುತ್ತೆ. ಇವರು ಸಡನ್ ಆಗಿ ಬಂದು ಹಿಡಿಯೋದಿಲ್ಲ. ಹಲವಾರು ತಿಂಗಳುಗಳ ಕಾಲ, ಕೆಲವೊಮ್ಮೆ ವರ್ಷಗಳ ಕಾಲ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಎಲ್ಲ ರೀತಿಯಲ್ಲೂ ಭ್ರಷ್ಟ ಕುಳ ಲಾಕ್ ಆಗಿದೆ ಅಂತ ಕನ್ಫರ್ಮ್ ಆದಮೇಲೆ, ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿದ ಮೇಲೆ, ಬಾರಪ್ಪ ಕುತ್ಕೋಯಲ್ಲಿ ಸ್ವಲ್ಪ ಮಾತಾಡೋದಿದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. 100 ಪ್ರಶ್ನೆಗಳನ್ನು ಮುಂದಿಟ್ಟು ಇಡೀ ದಿನ ಜನ್ಮ ಜಾಲಾಡ್ತಾರೆ. ಒಂದು ವೇಳೆ ಆರೋಪಕ್ಕೆ ಅವರು ತಂದಿರುವಂಥ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ಕೊಡಲಿಲ್ಲ ಅಂದ್ರೆ ಇಡಿ ಇಕ್ಕಳದಿಂದ ಹಿಡಿದು ಬಿಡುತ್ತೆ. ಬಿಡಿಸ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಸುಲಭ ಇಲ್ಲ. PMLA ಕಾಯ್ದೆ ಅಷ್ಟು ಗಟ್ಟಿಗಿದೆ. ಅದ್ರ ಬಗ್ಗೆ ಪ್ರತ್ಯೇಕವಾಗಿ ನಾವು ವರದಿಯನ್ನು ಪಬ್ಲಿಷ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನಲ್ಲಿ ಅದನ್ನ ಚೆಕ್ ಮಾಡಬಹುದು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ. ನೋಟಿಫಿಕೇಶನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಅದು ಬಂದಾಗ ನಿಮಗೆ ಸೀದಾ ತಲುಪುತ್ತೆ. ಇಲ್ಲಾಂದ್ರೆ ಚಾನಲ್ಗೆ ಹೋದ್ರೂ ಕೂಡ ಸಿಗುತ್ತೆ. ಹಾಗಂತ ಇಡಿ ಅಧಿಕಾರಿಗಳ ತನಿಖೆ ಎಲ್ಲವೂ ನಿಜ ಆಗುತ್ತಾ? ಸ್ನೇಹಿತರೆ, ತುಂಬಾ ಸಲ ಸಾಕ್ಷ್ಯಗಳ ಕೊರತೆ ಮತ್ತು ಇತರ ಕಾರಣಗಳಿಂದ ಇಡಿ ಕೂಡ ಆರೋಪ ಸಾಬೀತು ಮಾಡಕ್ ಆಗೋದಿಲ್ಲ. ಸ್ನೇಹಿತರೆ, ಇಡಿ ಪ್ರಮುಖವಾಗಿ ತನಿಖೆ ಮಾಡೋದು ಮನಿ ಲಾಂಡ್ರಿಂಗ್. ಆದರೆ ಹವಾಲಾ ಮೂಲಕ ಹೆಚ್ಚಿನ ಟೈಮ್ನಲ್ಲಿ ಮನಿ ಲಾಂಡ್ರಿಂಗ್ ಮಾಡಲಾಗಿರುತ್ತೆ, ದುಡ್ಡನ್ನ ರವಾನೆ ಮಾಡಲಾಗಿರುತ್ತೆ. ದುಡ್ಡನ್ನ ಚೂರು ಮೂವ್ ಮಾಡದೇನೆ ದುಡ್ಡನ್ನ ಮೂವ್ ಮಾಡೋದು ಈ ಹವಾಲಾ. ಇದನ್ನ ಟ್ರ್ಯಾಕ್ ಮಾಡೋದು ಬಹಳ ಬಹಳ ಡಿಫಿಕಲ್ಟ್. ಇಡಿದು ಅದೇ ಕೆಲಸ ಅವ್ರು ಮಾಡಬೇಕು. ಬಟ್ ಹೆಚ್ಚಿನ ಟೈಮ್ನಲ್ಲಿ ಅದನ್ನ ಮನಿ ಟ್ರೇಲನ್ನು, ಹಣದ ಮೂವ್ಮೆಂಟನ್ನು ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ ಇಡಿ ಕೈಲಿ. ಯಾಕಂದರೆ ಹವಾಲಾದಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ನಾನು ಕನ್ಯಾಕುಮಾರಿಲಿರೋ ಒಬ್ಬ ವ್ಯಕ್ತಿಗೆ 1 ಕೋಟಿ ತಲುಪಿಸ್ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿಂದ ಅಲ್ಲಿಗೆ ದುಡ್ಡನ್ನು ಮೂವ್ ಮಾಡೋದೇ ಇಲ್ಲ. ನಾನು ನನ್ನ ಪಕ್ಕದಲ್ಲಿರುವಂಥ ಹವಾಲಾ ಆಪರೇಟರ್ಗೆ ದುಡ್ಡನ್ನು ಕೊಡ್ತೀನಿ. ಅವನು ಆ ದುಡ್ಡನ್ನು ಜೇಬಲ್ಲಿ ಇಟ್ಕೊತಾನೆ. ಕನ್ಯಾಕುಮಾರಿಲಿರೋ ಹವಾಲಾ ಆಪರೇಟರ್ಗೆ ಜಸ್ಟ್ ಇನ್ಫಾರ್ಮ್ ಮಾಡ್ತಾನೆ, ನೀನು ಅಲ್ಲಿ
ತಲುಪಿಸು ಇವ್ರು ಹೇಳಿದ ವ್ಯಕ್ತಿಗೆ ಅಂತ. ದುಡ್ಡು ಕನ್ಯಾಕುಮಾರಿಲೇ ಅಲ್ಲಿ ಪೇಮೆಂಟ್ ಆಗಿಬಿಡುತ್ತೆ. ಇಲ್ಲಿಂದ ದುಡ್ಡು ಕನ್ಯಾಕುಮಾರಿಗೆ ಮೂವೇ ಆಗಿರೋದಿಲ್ಲ. ಹಾಗಾಗಿ ದುಡ್ಡಿನ ಚಲನವಲನ ಎಸ್ಟಾಬ್ಲಿಷ್ ಮಾಡೋದು ಇಡಿಗೆ ಬಹಳ ಕಷ್ಟ ಆಗುತ್ತೆ. ಆದರೂ ಕೂಡ ಅತ್ಯಂತ ಕಠಿಣವಾದ PMLA ಕಾಯ್ದೆ ಅಡಿಯಲ್ಲಿ ಇದು ಕೆಲಸ ಮಾಡೋದ್ರಿಂದ ಎಷ್ಟೋ ಸಂದರ್ಭದಲ್ಲಿ ಪ್ರೈಮಾ ಫೇಶಿಯಾ ಏನಾದರೂ ಅನುಮಾನ ಕಂಡು ಬಂದ್ರೆ ಇಡಿ ಅವ್ರನ್ನ ಲಾಕ್ ಮಾಡಿಬಿಡುತ್ತೆ. ಸೊ ಲಾಸ್ಟ್ಗೆ ಪ್ರೂವ್ ಆಗಿ ಪನಿಷ್ಮೆಂಟ್ ಆಗುತ್ತೋ ಬಿಡುತ್ತೋ, ಆ ಪ್ರಾಸೆಸ್ಸೇ ಪನಿಷ್ಮೆಂಟ್ ಅಂತ. ಅದೇ ಕಾರಣಕ್ಕೆ ಇಡಿ ಕೇಸನ್ನ, ಇಡಿ ತನಿಖೆಯನ್ನ ಕರೆಯಲಾಗುತ್ತೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಿರಲಿ ಅಂತ ಹೇಳ್ತಾ ಇದ್ದೀವಿ. 2023 ಮಾರ್ಚ್ ತನಕ ಇಡಿ PMLA ಕಾಯ್ದೆ ಅಡಿ ಸುಮಾರು 5,096 ಕೇಸ್ಗಳನ್ನ ರಿಜಿಸ್ಟರ್ ಮಾಡಿಕೊಂಡಿದೆ. ಆದರೆ ಚಾರ್ಜ್ ಶೀಟ್ ದೋಷಾರೋಪಣೆ ಪಟ್ಟಿ ಸಲ್ಲಿಸಿರೋದು ಕೇವಲ 1,142 ಕೇಸ್ಗಳಿಗೆ ಮಾತ್ರ. ಅಷ್ಟೇ ಅಲ್ಲ, ಈ 1,142 ಕೇಸ್ಗಳ ಪೈಕಿ ವಿಚಾರಣೆ ಪೂರ್ಣಗೊಂಡಿರೋ ಪ್ರಕರಣಗಳು 25 ಮಾತ್ರ. ಅದರಲ್ಲಿ 24 ಪ್ರಕರಣಗಳು ಮಾತ್ರ ಕೋರ್ಟ್ನಲ್ಲಿ ನಿಜ ಅಂತ ಸಾಬೀತಾಗಿದೆ. ಸೊ 5,096 ರಿಜಿಸ್ಟರ್ ಆಗಿರೋ ಕೇಸ್ಗಳಲ್ಲಿ 24 ಕೇಸ್ಗೆ ಮಾತ್ರ ಇಡಿ ಸಾಕ್ಷ್ಯ ಕೊಟ್ಟು ನಿಜ ಅಂತ ಪ್ರೂವ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಇದು ಬಹಳ ಕಮ್ಮಿ ಸಕ್ಸಸ್ ರೇಟ್ ಅಂತ ಅನಿಸ್ಬೋದು. ಆದ್ರೆ ಇಡಿಯ ವಾದ ಏನ್ ಗೊತ್ತಾ, ರಿಜಿಸ್ಟರ್ ಆಗಿರೋ ಪ್ರಕರಣಗಳು 5,096 ನಿಜ, ಆದ್ರೆ ಅವೆಲ್ಲವೂ ಇನ್ನೂ ವಿಚಾರಣಾ ಹಂತಗಳಲ್ಲಿವೆ. ವಿಚಾರಣೆ ಪೂರ್ಣಗೊಂಡು ನಾವು ಫೈನಲ್ ರಿಪೋರ್ಟ್ ಕೊಟ್ಟು ವಿಚಾರಣೆ ಕಂಪ್ಲೀಟ್ ಮಾಡಿರೋದು 25 ಕೇಸ್ ಮಾತ್ರ. ಅದರಲ್ಲಿ 24 ಸಾಬೀತಾಗಿದೆ ನೋಡಿ, ಶಿಕ್ಷೆ ಆಗಿದೆ ನೋಡಿ. ಹೀಗಾಗಿ ನಮ್ಮ ಆರೋಪಗಳು 96% ಸರಿಯಿವೆ ಅನ್ನೋದು ಇಡಿಯ ಇನ್ನೊಂದು ಆಯಾಮದ ಸಮರ್ಥನೆ. ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡಬಹುದಾ? ಸ್ನೇಹಿತರೆ, ಸಾಂವಿಧಾನಿಕವಾಗಿ ಭಾರತದ ರಾಷ್ಟ್ರಪತಿ ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಗವರ್ನರ್ಗಳಿಗೆ ಮಾತ್ರ ಅವರು ಅಧಿಕಾರದಲ್ಲಿರೋ ತನಕ ಯಾವುದೇ ತನಿಖಾ ಸಂಸ್ಥೆ ಅವರನ್ನ ಬಂಧನ ಮಾಡುವಂತಿಲ್ಲ. ಅವರಿಗೆ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳಿಂದ ವಿನಾಯಿತಿ ಕೊಡಲಾಗಿದೆ. ಸಂವಿಧಾನದ 361 361ನೇ ವಿಧಿ ಪ್ರಕಾರ ಇವರು ತಾವು ಮಾಡಿರೋ ಕೃತ್ಯಕ್ಕೆ ನ್ಯಾಯಾಲಯಕ್ಕೆ ಜವಾಬ್ದಾರರಾಗಿರ್ಬೇಕಾಗಿಲ್ಲ. ಆದರೆ ಕಾನೂನಿನ ಭಾಗವಾಗಿರೋ ಮುಖ್ಯಮಂತ್ರಿ ಮತ್ತು ಇತರ ಮಂತ್ರಿಗಳಿಗೆ ಅನ್ವಯ ಆಗಲ್ಲ. ಸೊ ಅವರನ್ನ ಯಾವುದೇ ತನಿಖಾ ಸಂಸ್ಥೆಗಳು ಬಂಧಿಸಬಹುದು, ಜೈಲಿಂದ ಸರ್ಕಾರ ನಡೆಸಬಹುದಾ? ಸ್ನೇಹಿತರೆ, ಈಗ ಕೇಜ್ರಿವಾಲ್ ಅವರ ಬಂಧನ ಆಗಿದೆ. ಅವರ ಪಾರ್ಟಿಯವರು ಜೈಲಿಂದಲೇ ಸರ್ಕಾರ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇದಕ್ಕೆ ಅವಕಾಶ ಇದೆಯಾ ಅಂದ್ರೆ ಇದೆ. ಯಾಕಂದ್ರೆ ಯಾವುದೇ ವ್ಯಕ್ತಿ ಅರೆಸ್ಟ್ ಆದ ತಕ್ಷಣ ಆತ ಅಪರಾಧಿ ಆಗೋದಿಲ್ಲ, ಆರೋಪಿ ಅಷ್ಟೇ ಆಗಿರ್ತಾರೆ. ಸೊ ಅವರು ಡಿಸ್ಕ್ವಾಲಿಫೈ ಆಗಲ್ಲ. ಆ ಕೇಸಲ್ಲಿ ತಪ್ಪಿತಸ್ಥ ಅಂತ ಪ್ರೂವ್ ಆದರೆ, ಕನ್ವಿಕ್ಟ್ ಆದರೆ ಮಾತ್ರ ಅವರು ಅನರ್ಹರಾಗ್ತಾರೆ. ಹೀಗಾಗಿ ದಿಲ್ಲಿ CM ಕೇಜ್ರಿವಾಲ್ ಜೈಲಿನಿಂದ ಸರ್ಕಾರ ನಡೆಸೋಕೆ ಯಾವುದೇ ಕಾನೂನು ಅಡ್ಡ ಬರಲ್ಲ ಅನ್ನೋದು ತಜ್ಞರ ಮಾತು. ಆದರೆ ಇದು ಪ್ರಾಕ್ಟಿಕಲಿ ಸಾಧ್ಯನಾ ಅನ್ನೋದಷ್ಟೇ ಪ್ರಶ್ನೆ. ಜೈಲಿಂದ ಕುತ್ಕೊಂಡು ಮೀಟಿಂಗ್ ಮಾಡೋದು, ಜೈಲಲ್ಲಿ ಸರ್ಕಾರದ ನಿರ್ಧಾರಗಳನ್ನು ಕೈಗೊಳ್ಳೋದು ಅಸಾಧ್ಯ. ಹೀಗಾಗಿ ಜೈಲಿಂದ ಸರ್ಕಾರ ಮಾಡೋಕೆ ಕಾನೂನಿನ ಮುಂದೆ ಅವಕಾಶ ಇದ್ರೂ ಕೂಡ ಪ್ರಾಕ್ಟಿಕಲಿ ಅಸಾಧ್ಯ. ನಾವು ನಡೆಸ್ತೀವಿ ಅಂತ ಹೇಳಿದ್ರು ಕೂಡ ಕೇಜ್ರಿವಾಲ್ ಎಲ್ಲ ನಿರ್ಧಾರಗಳನ್ನು ತಗೊಳ್ಳೋದು ಕಷ್ಟ, ಕಮ್ಯುನಿಕೇಟ್ ಮಾಡೋದು ಕಷ್ಟ. ಅವರ ಪ್ರಾಕ್ಸಿಯಾಗಿ, ಅವರ ಮುಖವಾಗಿ ಇನ್ಯಾರಾದ್ರೂ ಸರ್ಕಾರ ಅವರ ಹೆಸರಲ್ಲಿ ನಡೆಸ್ತಾ ಇರ್ತಾರೆ ಅಷ್ಟೇ. 2014 ಬಳಿಕ ಏನಾಗ್ತಾ ಇದೆ ಇಲ್ಲಿ ಗಮನಿಸಲೇಬೇಕಾದ ಮತ್ತೊಂದು ಅಂಶ ಅಂದ್ರೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬಂದ ಮೇಲೆ ಇಡಿ ದಾಳಿಗಳ ವಿಚಾರ. PM ಮೋದಿ ಕೂಡ ಖುದ್ದಾಗಿ ಇತ್ತೀಚಿನ ಎಲ್ಲ ಸ್ಪೀಚ್ಗಳಲ್ಲೂ ಮೆನ್ಷನ್ ಮಾಡ್ತಾ ಇದ್ದಾರೆ, ಭ್ರಷ್ಟರ ವಿರುದ್ಧ ಸಮರ ಸಾರಿದ್ದೀವಿ. ಮುಂಚೆ ಇಡಿ ಸುಮ್ಮನೆ ಹೆಸರಿಗಿತ್ತು, ಕೇಸೇ ಮಾಡ್ತಿರ್ಲಿಲ್ಲ, ತನಿಖೆನೇ ಮಾಡ್ತಿರ್ಲಿಲ್ಲ, ನಾವೀಗ ಹಲವು ಪಟ್ಟು ಜಾಸ್ತಿ ಮಾಡಿದ್ದೀವಿ ಅಂತ ಅದನ್ನ ಪಾಸಿಟಿವ್ ಅಂಶವಾಗಿ ಅವರು ಹೇಳ್ತಾರೆ. ಆದರೆ ಸಣ್ಣ ಪ್ರಮಾಣದಲ್ಲಿ ಜಾಸ್ತಿ ಆಗಲಿಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. 1 ಪಟ್ಟು, 2 ಪಟ್ಟು, 3 ಪಟ್ಟು, 4 ಪಟ್ಟು, 10 ಪಟ್ಟು, 15 ಪಟ್ಟು ಅಲ್ಲ, 27 ಪಟ್ಟು ಹೆಚ್ಚಾಗಿದೆ. PM ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಇಡಿ ಕೇಸ್ಗಳ ಸಂಖ್ಯೆ. 2022ರಲ್ಲಿ ಇಡಿ ರೇಡ್ಗಳ ಬಗ್ಗೆ ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿತ್ತು. ಆಗ 2014ರಿಂದ 2022ರ ಅವಧಿಯಲ್ಲಿನೇ ಸುಮಾರು 3,010 ಇಡಿ ಕೇಸ್ ದಾಖಲಾಗಿತ್ತು. ಆದರೆ 2004ರಿಂದ 2014ರ ನಡುವೆ ಅಂದರೆ UPA ಸರ್ಕಾರದ ಅವಧಿಯಲ್ಲಿ ಬರೀ 112 ರೇಡ್ ಮಾತ್ರ ಆಗಿತ್ತು. ಆ ಟೈಮ್ನಲ್ಲಿ ಭ್ರಷ್ಟರು ಕಮ್ಮಿ ಇದ್ರೋ, ಇಡಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರಲಿಲ್ವೋ, ಅಥವಾ ಈಗಿರೋ ಸರ್ಕಾರ ಇಡಿಯನ್ನ ತುಂಬ ಚೆನ್ನಾಗಿ ಬಳಸ್ಕೊಳ್ತಾ ಇದೆಯಾ, ಅಥವಾ ಪ್ರತಿಪಕ್ಷಗಳ ಮೇಲೆ ಮಾತ್ರ ದುರುಪಯೋಗ ಮಾಡ್ಕೊಳ್ತಿದ್ಯಾ, ಇದೆಲ್ಲ ಡಿಬೇಟಬಲ್ ಟಾಪಿಕ್. ಆದರೆ BJP ಅವಧಿಯಲ್ಲಿ ಇಡಿ ಮಾಡಿದ ದಾಳಿಗಳ ಪೈಕಿ 95% ದಾಳಿಗಳು ವಿಪಕ್ಷಗಳ ಮೇಲೆ ಮಾಡಲಾಗಿದೆ ಅನ್ನೋದು ಅಂಕಿಅಂಶಗಳಿಂದ ಕಾಣುತ್ತೆ. ಯಾಕಂದರೆ 2014ರಿಂದ ಸುಮಾರು 121 ಇಂಪಾರ್ಟೆಂಟ್ ರಾಜಕಾರಣಿಗಳು ಇಡಿ ತನಿಖೆ ಫೇಸ್ ಮಾಡಿದ್ದಾರೆ. ಅದರಲ್ಲಿ 115 ಮಂದಿ ಅಪೋಸಿಷನ್ನವರು. ಒಂದು ಅವ್ರ ಮೇಲೆ ರೇಡ್ ಆಗಿದೆ, ಅಥವಾ ಕೇಸ್ ಬುಕ್ ಆಗಿದೆ, ಅಥವಾ ವಿಚಾರಣೆ ಆಗಿದೆ, ಇಲ್ಲ ಕೇಜ್ರಿವಾಲ್ ಥರ ಅರೆಸ್ಟ್ ಮಾಡಲಾಗಿದೆ. 2014ರಿಂದ 2022 ತನಕ ಕಾಂಗ್ರೆಸ್ ಮೇಲೆ 24 ರೇಡ್, TMC ಮೇಲೆ 19 ರೇಡ್, NCP ಮೇಲೆ 11, ಶಿವಸೇನೆ ಮೇಲೆ 8, DMK ಮೇಲೆ 6, BJD ಮೇಲೆ 6, RJD ಮೇಲೆ 5, BSP ಮೇಲೆ 5, SP ಮೇಲೆ 5, TDP ಮೇಲೆ 5, ಆಮ್ ಆದ್ಮಿ ಪಾರ್ಟಿ ಮೇಲೆ 3, INLD ಮೇಲೆ 3, YSRCP ಮೇಲೆ 3,
CPM ಮೇಲೆ 2, NC ಮೇಲೆ 2, PDP ಮೇಲೆ 2, ಇಂಡಿಪೆಂಡೆಂಟ್ಗಳ ಮೇಲೆ 2, AIADMK ಮೇಲೆ 1, ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಮೇಲೆ 1, ಸುಹೇಲ್ ದೇವ್ ಭಾರತೀಯ ಸಮಾಜ್ ಪಾರ್ಟಿ ಮೇಲೆ 1 ಹಾಗೂ BRS ಪಾರ್ಟಿ ಮೇಲೆ 1 ಸಲ ರೇಡ್ ಆಗಿದೆ. ಇದು 2022 ಲೆಕ್ಕ. ಆ ಬಳಿಕದ ಲೆಕ್ಕವನ್ನು ಸರ್ಕಾರ ಇನ್ನಷ್ಟೇ ಕೊಡಬೇಕು. 2024 ತನಕ ಅದು ಇನ್ನೂ ಜಾಸ್ತಿ ಆಗಿರೋ ಸಾಧ್ಯತೆ ಇದ್ದೇ ಇರುತ್ತೆ. ಆದರೆ 2004ರಿಂದ 2014 ಅವಧಿಯಲ್ಲಿ UPA ಟೈಮ್ ತೆಗೆದು ನೋಡಿದ್ರೆ 10 ವರ್ಷದಲ್ಲಿ ಸುಮಾರು 26 ಟಾಪ್ ರಾಜಕಾರಣಿಗಳ ಮೇಲೆ ಇಡಿ ದಾಳಿ ಮಾಡಿತ್ತು. ಅದರಲ್ಲಿ 14 ದಾಳಿಗಳು ವಿರೋಧ ಪಕ್ಷದಲ್ಲಿದ್ದವರ ಮೇಲಾಗಿತ್ತು, ಅಂದರೆ 54%. ಹಾಗಂತ UPA ಸರ್ಕಾರ ಟೈಮ್ನಲ್ಲಿ ಬಹಳ ಅವರು ಹಾಲಲ್ಲಿ ಸ್ನಾನ ಮಾಡಿದಂಥವ್ರು ಅವರು ಪ್ರತಿಪಕ್ಷಗಳನ್ನ ಟಾರ್ಗೆಟ್ ಮಾಡಲೇ ಇಲ್ಲ ಅಂತಿಲ್ಲ. ಜಗನ್ಮೋಹನ್ ರೆಡ್ಡಿನ ಜೈಲಿಗಟ್ಟಿದ್ರು, ಯಡಿಯೂರಪ್ಪನವ್ರನ್ನ ಜೈಲಿಗಟ್ಟಿದ್ರು, ರಾಮುಲು ಅಂತೂ ಹೆದರ್ಕೊಂಡು ಪ್ರತ್ಯೇಕ ಪಕ್ಷವನ್ನ ಕಟ್ಟಿ BJPಗೆ ಹೊಡೆದ್ರು, ಯಡಿಯೂರಪ್ಪ ಪ್ರತ್ಯೇಕ ಪಕ್ಷವನ್ನ ಕಟ್ಟಿದ್ರು. ಮೋದಿಯನ್ನ ಗುಜರಾತ್ ರಾಯ್ಟ್ಸ್ನಲ್ಲಿ 16 ವರ್ಷಗಳ ಕಾಲ ಎಳೆದಾಡಲಾಯಿತು. ಅಮಿತ್ ಶಾರನ್ನ ಎನ್ಕೌಂಟರ್ ಕೇಸ್ನಲ್ಲಿ ಜೈಲಿಗೂ ಕೂಡ ಅಟ್ಟಲಾಗಿತ್ತು. ಈಗ ನೋಡಿದ್ರೆ ಯೋಗಿ ದಿನಕ್ಕೊಂದೊಂದು ಪಟಾಕಿ ಹೊಡೆದಂಗೆ ಎನ್ಕೌಂಟರ್ಗಳನ್ನು ಮಾಡ್ತಾನೆ ಹೋಗ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅವಾಗ ಅಮಿತ್ ಶಾ ಜೈಲಿಗೆ ಹಾಕಲಾಗಿತ್ತು, ಅವ್ರನ್ನ ರಾಜ್ಯ ಭ್ರಷ್ಟ ಮಾಡಿ ಗಡಿಪಾರು ಮಾಡಿ ಗುಜರಾತಿ ಕಾಲಿಡಿದ್ದಂಗೆ ಮಾಡಲಾಗಿತ್ತು. ಬಿಜೆಪಿ ಸೇರಿದವರ ಮೇಲೆ ರೇಡ್ ಇಲ್ಲ. ಇಡಿ ದಾಳಿಗೆ ಸಂಬಂಧಪಟ್ಟಂತೆ ಏನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಈ ಹಿಂದೆ ಕಾಂಗ್ರೆಸ್ ಅಥವಾ ವಿರೋಧಿಗಳ ಗುಂಪಿನಲ್ಲಿದ್ದವರು ಈಗ ಬಿಜೆಪಿಗೆ ಬಂದ ಮೇಲೆ ಅವ್ರ ಮೇಲೆ ಇಡಿ ದಾಳಿಯಾಗಿಲ್ಲ. ಹಿಂದೆ ಹಿಮಂತ ಬಿಸ್ವ ಶರ್ಮಾ ಅಂದ್ರೆ ಈಗ ಟಾಪ್ ಹಿಂದೂ ನಾಯಕ, ಈಶಾನ್ಯ ಭಾರತದ ಬಿಜೆಪಿಯ ಸಾಮಂತ ರಾಜ ಅಂತ ಕರೆಸ್ಕೊಳ್ಳುವಂತ ಹಿಮಂತ ಬಿಸ್ವ ಶರ್ಮಾ ಇವರು ಇಡಿ ಮತ್ತು CBI ದಾಳಿಯನ್ನ ಫೇಸ್ ಮಾಡಿದ್ರು. ಶಾರದಾ ಚಿಟ್ ಫಂಡ್ ಹಗರಣದಲ್ಲಿ 2014 ಮತ್ತು 2015ರಲ್ಲಿ ಇವ್ರನ್ನ ವಿಚಾರಣೆ ಕೂಡ ಮಾಡಲಾಗಿತ್ತು. ಆಗ ಅವರ ಕಚೇರಿ ಮೇಲೆ ದಾಳಿ ಮಾಡಲಾಗಿತ್ತು. ಆದರೆ ಅದಾದ್ಮೇಲೆ ಅವರು ಬಿಜೆಪಿ ಸೇರ್ಕೊಂಡ್ರು. ಅಲ್ಲಿಂದ ಅವ್ರ ಮೇಲೆ ಯಾವುದೇ ದಾಳಿಗಳು ಆಗಿಲ್ಲ. ಕೇಸ್ ಬಗ್ಗೆನೂ ಏನೋ ಮೂವ್ಮೆಂಟ್ಸ್ ಡೆವಲಪ್ಮೆಂಟ್ಸ್ ಆಗಲೇ ಇಲ್ಲ. ಆಮೇಲೆ ಅದೇ ತರ TMC ನಲ್ಲಿದ್ದ ಸುವೇಂದು ಅಧಿಕಾರಿ ಮತ್ತು ಮುಕುಲ್ ರಾಯ್ ಕೂಡ CBI ಮತ್ತು ಇಡಿ ತನಿಖೆ ಫೇಸ್ ಮಾಡ್ತಿದ್ರು ನಾರದ ಸ್ಟಿಂಗ್ ಆಪರೇಷನ್ ಕೇಸ್ನಲ್ಲಿ. ಆದರೆ 2017ರಲ್ಲಿ ಇವರಿಬ್ರು ಬಿಜೆಪಿ ಸೇರ್ಕೊಂಡ ಬಳಿಕ ಕೇಸ್ ಕುರಿತು ದೊಡ್ಡ ಬೆಳವಣಿಗೆ ಆಗಲಿಲ್ಲ. ಇವರಿಬ್ಬರ ಪೈಕಿ ಮುಕುಲ್ ರಾಯ್ ಬಿಜೆಪಿ ಬಿಟ್ಟು ಮತ್ತೆ TMCಗೆ ಬಂದಿದ್ದಾರೆ. ಅದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದರ ತಾತ್ಪರ್ಯ ಏನು? ಇಡಿ ಒಂದು ಪವರ್ಫುಲ್ ಏಜೆನ್ಸಿ. ಅದರ ಹತ್ರ ಭಯಾನಕವಾದ PMLA ಮತ್ತು ಫೆಮಾ ಅನ್ನುವಂಥ ಎರಡು, ಒಂದು ವಜ್ರಾಯುಧ, ಇನ್ನೊಂದು ಬ್ರಹ್ಮಾಸ್ತ್ರ, ಇಂತಹ ಭಯಾನಕವಾದ ಅಸ್ತ್ರಗಳಿವೆ. ಅದನ್ನು ಜಳಪಿಸ್ತಾ ಅವರು ಭಯಂಕರವಾದ ಕೆಲಸಗಳನ್ನು ಕೂಡ ಮಾಡಬಹುದು. ಅತ್ಯಂತ ಪ್ರಭಾವಿಗಳನ್ನು ಕೂಡ ದರದರ ಅಂತ ಹೇಳ್ಕೊಂಡು ಹೋಗಬಹುದು. ಇಲ್ಲಿ ಪೊಲಿಟಿಕಲಿ ಟಾರ್ಗೆಟ್ ಮಾಡೋ ವಿಚಾರಕ್ಕೆ ಬಂದ್ರೆ ಬಿಜೆಪಿ ಕಾಂಗ್ರೆಸ್ ಬಹಳ ಡಿಫರೆಂಟ್ ಏನಿಲ್ಲ. ಅವರು ಕೂಡ ಮಾಡ್ತಾ ಇದ್ರು, ಇವರು ಕೂಡ ಮಾಡ್ತಿದ್ದಾರೆ. ಆದ್ರೆ ಸ್ಕೇಲ್ ನಲ್ಲಿ ವ್ಯತ್ಯಾಸ ಇರಬಹುದು, ಪ್ರಮಾಣದಲ್ಲಿ ನಂಬರ್ಸ್ ಅಲ್ಲಿ ವ್ಯತ್ಯಾಸ ಇರಬಹುದು. ಬಟ್ ಅವ್ರು ಟಾರ್ಗೆಟೇ ಮಾಡಿಲ್ಲ ಅನ್ನೋದು ಕೂಡ ತಪ್ಪು, ಇವ್ರು ಮಾಡ್ತಾ ಇಲ್ಲ ಅಂತ ಹೇಳೋದು ಕೂಡ ತಪ್ಪು. ನಮ್ಮನ್ನ ಕೇಳಿದ್ರೆ ರಾಜಕೀಯ ಪಕ್ಷಗಳು ಅವ್ರ ಮೇಲೆ ಅವರೇ ದಾಳಿ ಮಾಡಿಕೊಂಡು ತನಿಖೆ ಮಾಡುವಂತ ಆದರ್ಶ ಸಮಾಜದಲ್ಲಿ ನಾವಿಲ್ಲಿ ಬದುಕ್ತಾ ಇಲ್ಲ. ನಾವು ಇದನ್ನ ಪದೇ ಪದೇ ಮೆನ್ಷನ್ ಮಾಡ್ತೀವಿ. ನಾವು ಬಹಳ ಹಂಗೆ ಹಿಂಗೆ ಅಂತ ಮಾತಾಡ್ತೀವಲ್ಲ, ನಮ್ಮ ದೇಶ, ನಮ್ಮ ಜನ, ನಾವು ಎಷ್ಟು ಸಾಚಾ ಇದೀವಿ ಅಂತ ನೋಡ್ಕೊಬೇಕು ಅಲ್ವಾ? ಸೊ ಅಂತ ಅದ್ಭುತವಾದ ಆದರ್ಶ ಸಮಾಜದಲ್ಲಿ ನಾವು ಬದುಕ್ತಾ ಇಲ್ಲ. ಭ್ರಷ್ಟರನ್ನ ಹೆಗಲ ಮೇಲೆ ಕೂರಿಸ್ಕೊಳ್ಳುವಂತ ಜನ ನಾವಿನ್ನೂ ಕೂಡ ಇದ್ದೀವಿ. ಹೀಗಾಗಿ ಅಟ್ಲೀಸ್ಟ್ ಇವ್ರ ಅಧಿಕಾರಕ್ಕೆ ಬಂದಾಗ ಅವ್ರದ್ದು, ಅವ್ರ ಅಧಿಕಾರಕ್ಕೆ ಬಂದಾಗ ಇವ್ರದ್ದು ಕೆದಕಿ ನೋಡಿದ್ರೆ ಒಳ್ಳೇದೆ. ಆ ಭಯನಾದರೂ ಇದ್ರೆ ಒಳ್ಳೇದೆ. ಆದರೆ ಒಂದು ಪಾಯಿಂಟ್ ನಾವಿಲ್ಲಿ ಮೆನ್ಷನ್ ಮಾಡೋಕೆ ಬಯಸ್ತೀವಿ. ಈ ಕೆದಕಿ ನೋಡೋ ಬರದಲ್ಲಿ ತಪ್ಪು ಮಾಡದವರು ಅನ್ನೆಸೆಸರಿ ಸ್ವಾತಂತ್ರ್ಯ ಕಳ್ಕೊಂಡು ಜೈಲಲ್ಲಿ ಇರಬಾರ್ದು. ಒಂದು ದಿನ, ಒಂದು ಗಂಟೆ ಒಬ್ಬ ವ್ಯಕ್ತಿಯನ್ನು ಈ ಬಾಗಿಲಿಂದ ನೀನು ಹೊರಗೆ ಹೋಗಂಗಿಲ್ಲ, ನೀನು ಲಾಕ್ಡ್ ಅಂಥೇಳಿ ಸ್ವಾತಂತ್ರ್ಯ ಹರಣ ಮಾಡಿ ಒಳಗಿಡೋದು, ಅದು ಮನುಷ್ಯತ್ವಕ್ಕೆ ದೊಡ್ಡ ಪೆಟ್ಟು ಅದು. ಸೊ ತುಂಬ ಕ್ಲಿಯರ್ ಆದ ಇನ್ಫಾರ್ಮೇಷನ್ ಇಲ್ಲದೆ ವರ್ಷಗಳ ಕಾಲ, 1 ವರ್ಷ 2 ವರ್ಷ ಈ ರೀತಿ ಹೇಳ್ಕೊಂಡು ಹೋಗಿ ಜೈಲಲ್ಲಿ ಹಾಕಿ ಒದ್ದು ಕೂರಿಸ್ಬಿಡೋದು, ಹೊರಗೆ ಬರೋಕ್ಕಾಗಲ್ಲ, ಬೇಲ್ ಕೂಡ ಈಸಿಯಾಗಿ ಸಿಗಲ್ಲ. ಇದು ಸ್ವಲ್ಪ ಕ್ವಶನಬಲ್ ವಿಚಾರ. ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಇಡಿಗೆ ಸ್ವಲ್ಪ ಜಾಡಿಸಿದೆ. ನೀವು ಈ ಥರ ಫೈನಲ್ ರಿಪೋರ್ಟ್ ಕೊಡಲ್ಲ, ಕೋರ್ಟಲ್ಲಿ ಟ್ರೈಲೇ ಮಾಡಲ್ಲ, 13-14 ತಿಂಗಳಿಂದ ಜೈಲಲ್ಲಿದ್ದಾರೆ, ಬೇಲ್ ಕೂಡ ಕೊಡೋಕ್ಕಾಗ್ತಾ ಇಲ್ಲ, ನೀವು ಬೇಲ್ ಕೊಡೋ ಟೈಮಿಗೆ ಕರೆಕ್ಟಾಗಿ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಅಂತ ಹಿಡ್ಕೊಂಡ್ಬರ್ತೀರಾ, ಬೇಕಂತ ಡಿಲೇ ಮಾಡ್ತಾ ಇದ್ದೀರಾ ಅಂತ ಕೋರ್ಟ್ ಕೂಡ 1 ವಾರದ ಹಿಂದಷ್ಟೇ ಇಡಿಗೆ CBIಗೆ ಜಾಡಿಸಿತ್ತು. ಈ ಮನೀಶ್ ಸಿಸೋಡಿಯಾ ಕೇಸು, ಸೊರೇನ್ ಕೇಸು ಇತ್ಯಾದಿಗಳನ್ನು ಮೆನ್ಷನ್ ಮಾಡಿಕೊಂಡು. ಸೊ ಇದೊಂದು ವಿಚಾರದಲ್ಲಿ ಸುಧಾರಣೆ ಆದರೆ ಒಳ್ಳೆಯದು. ಓಕೆ, ಕೆದಕಿ ತನಿಖೆ ಮಾಡಿ ಕೇಸ್ ಹಾಕಿ ಬೇಕಾದರೆ ನಮಗೆ ಏನಾದರೂ ಪ್ರೈಮಾ ಫೇಶಿಯಾ ಅಲ್ಲಿ ಎವಿಡೆನ್ಸ್ ಕಂಡು ಬಂದರೆ, ಆದರೆ ಸರಿಯಾದ ಸಾಕ್ಷ್ಯ ಇನ್ನು ಕೂಡ ಸಿಗದೆ ಅಥವಾ ಅಪರಾಧ ಸಾಬೀತು ಮಾಡೋ ಸಾಧ್ಯತೆ ತುಂಬ ಕ್ಲಿಯರ್ ಆಗಿ ಇಲ್ಲದೆ ವರ್ಷಗಳ ಕಾಲ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಆತನ ಜೀವನವನ್ನು ಸ್ವಾತಂತ್ರ್ಯಹೀನನನ್ನಾಗಿ ಮಾಡಿ ಒಳಗಿಡೋದು, ಅದು ಅಷ್ಟು ಸೂಕ್ತವಾಗಿ ಕಾಣೋದಿಲ್ಲ. ಓಕೆ, ಅಪರಾಧ ಸಾಬೀತಾದ್ಮೇಲೆ 10 ವರ್ಷನೋ 15 ವರ್ಷನೋ ಎಷ್ಟು ಶಿಕ್ಷೆ ಇದೆ ಅದಾದರೂ ಪರವಾಗಿಲ್ಲ. ಬಟ್ ಸಾಕ್ಷ್ಯವನ್ನು ಎಸ್ಟಾಬ್ಲಿಷೇ ಮಾಡೋಕ್ಕಾಗದೆ, ಕೋರ್ಟಲ್ಲಿ ನೀವು ಟ್ರಯಲೇ ಮಾಡದೆ ವಿಚಾರಣಾಧೀನ ಕೈದಿಯಾಗಿ ನೀವು ವರ್ಷಗಟ್ಟಲೆ ಜೈಲಲ್ಲಿ ಇಟ್ಕೊಳ್ಳೋದು ಥಿಂಕ್ ಮಾಡಬೇಕಾಗಿರೋ ವಿಚಾರ. ಇವಾಗ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.